ಆತ್ಮೀಯರೇ, ಎಲ್ಲಿಗೂ ನಮಸ್ತೆ. MDM ಸ್ಯಾಟ್ಸ್ನಲ್ಲಿ ಶಾಲೆಗೆ ಬಂದಿರತಕ್ಕಂಥ ಆಹಾರ ಪದಾರ್ಥಗಳಾದಂಥ ರಾಗಿ ಮಾಲ್ಟ್ ಮತ್ತು ಹಾಲಿನ ಪೌಡ್ರ್ ಇವುಗಳನ್ನ ದಾಸ್ತಾನನ್ನು ಹೇಗೆ ಎಂಟ್ರಿ ಮಾಡ್ತಕ್ಕಂಥದ್ದು, ಶಾಲೆಗೆ ಸರಬರಾಜು ಆಗಿರ್ತಕ್ಕಂಥದ್ದನ್ನ MDM ಸ್ಯಾಟ್ಸ್ನಲ್ಲಿ ಅನ್ನೋದನ್ನು ಅಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಮೊಬೈಲ್ನ ಕ್ರೋಮ್ ಬ್ರೌಸರ್ನಲ್ಲಿ ಲಾಗಿನ್ ಆಗಬೇಕು. MDM ಸ್ಯಾಟ್ಸ್ ಲಾಗಿನ್ ಆಗ್ತಕ್ಕಂಥದ್ದು. ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ MDM SATS ಅಂತ ಟೈಪ್ ಮಾಡಬೇಕು. ಅನಂತರ ಇಲ್ಲಿ ನಮಗೆ ಒಂದು ಲಿಂಕು ಸಿಗುತ್ತೆ. ಇದು ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ್ ಅಂತ ಇರುತ್ತೆ ವೆಬ್ಸೈಟು. SATS ಲಾಗಿನ್ ಅಂತ ಇಲ್ಲಿ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಯೂಸರ್ ನೇಮು ಪಾಸ್ವರ್ಡು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗಬೇಕು. ಯೂಸರ್ ನೇಮು ಪಾಸ್ವರ್ಡು ಗೊತ್ತಿರ್ತಕ್ಕಂಥದ್ದು ಹಾಕ್ತೀವಿ. ಆನಂತರ ಇಲ್ಲಿ ನಮ್ಮ ಒಂದು ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಈ 3 ಅಡ್ಡಗೆರೆ ಇರ್ತಕ್ಕಂಥ ಒಂದು ಬಾಕ್ಸ್ ಮೇಲೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮೇಯ್ನ್ ಆಪ್ಷನ್ಗಳು ಬರ್ತವೆ. ಇದನ್ನ ಮೇಲೆ ಸ್ಕ್ರಾಲ್ ಮಾಡಿ ಇಲ್ಲಿ ಇನ್ವರ್ಡ್ ಐಟಮ್ ಅಂತ ಐತಿ, ಅಂದರೆ ಒಳ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಬಂದಿದ್ದಾವೆ ಅಂತ ನಾವು ಫೀಡ್ ಮಾಡ್ತಕ್ಕಂಥದ್ದು, ಮಾಹಿತಿನ ಫೀಡ್ ಮಾಡ್ತಕ್ಕಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ನ್ಯೂ ಅಂತ ಆಪ್ಷನ್ ಇದೆ. ಫಸ್ಟು ನ್ಯೂ ಆಪ್ಷನ್ ತಗೋಬೇಕು, ಏಕೆಂದರೆ ಹೊಸದಾಗಿ ಈಗ ಬಂದಿರತಕ್ಕಂಥದ್ದು ಎಂಟ್ರಿ ಮಾಡೋಕ್ಕೆ ನ್ಯೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಕಾಡೆಮಿಕ್ ಇಯರ್ ಅಲ್ಲೇ ಬಂದಿರುತ್ತೆ 25-26 ಅಂತ. ಪಿಕ್ ಡೇಟ್ ಅಂತ ಇದೆ. ಇನ್ವರ್ಡ್ ಡೇಟ್ ಅಂದರೆ ಸರಬರಾಜು ಆಗಿದ್ದು ಯಾವ ದಿನಾಂಕ ನಮ್ಮ ಶಾಲೆಗೆ ಹಾಲಿನ ಪೌಡ್ರು ಮತ್ತು ರಾಗಿ ಮಾಲ್ಟು ಯಾವತ್ತು ಬಂತು ಅದು ಆ ಡೇಟ್ನ ಇಲ್ಲಿ ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇದೇ ಡಿಸೆಂಬರ್ ತಿಂಗಳಲ್ಲಿ ಬಂದಿರುತ್ತೆ ಹೆಚ್ಚು ಕಡಿಮೆ. ಇಲ್ಲಿ ಯಾವ ಡೇಟ್ ಬಂದಿತ್ತು ಆ ಡೇಟ್ನ ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಆ ಡೇಟು ಬರುತ್ತೆ. ಇನ್ನು ನಂತರ ಇಲ್ಲಿ ಡೆಲಿವರಿ ಡೇಟು ಅಥವಾ ವೆಹಿಕಲ್ ನಂಬರ್ ಇದೇನು ಅಲ್ಲಿ ಮ್ಯಾಂಡೇಟರಿ ಇಲ್ಲ, ಬೇಕಿಲ್ಲ. ನೆಕ್ಸ್ಟು ಇಲ್ಲಿ ಐಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ ಇಲ್ಲಿ ರಾಗಿ ಹೆಲ್ತ್ ಮಿಕ್ಸ್ ಅಂತ ಐತೆ, ಇದು ಅಥವಾ ಮಿಲ್ಕ್ ಪೌಡರ್ ಎರಡರೊಳಗೆ ಒಂದು ಫಸ್ಟ್ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ವಾಂಟಿಟಿ ಎಷ್ಟು ಅಂತ ಬರುತ್ತೆ, ಎಷ್ಟು kg ಬಂದಿದೆ ಅಷ್ಟು kg ಇಲ್ಲಿ ಎಂಟ್ರಿ ಮಾಡಬೇಕು. ಅದು kgಲಿ ಬಂದಿರುತ್ತೆ. ಇನ್ನು ರೇಟ್ ಇದೆ, ರೇಟೇನು ಅಮೌಂಟು ಬೇಡ. ಆನಂತರ ಸೇವ್ ಕೊಡೋಕ್ಕೂ ಮುಂಚೆ ಒಂದೊಂದನ್ನೇ ಮಾಡ್ಬೋದು, ಅಥವಾ ಇನ್ನೊಂದು ಆ್ಯಡ್ ಅಂತ ಇದೆ ಇಲ್ಲಿ ಕೆಳಗಡೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಐಟಮ್ನ ನಾವು ಇಲ್ಲೇ ಸೇರಿಸಿ ಒಟ್ಟಿಗೆ ಸೇವ್ ಕೊಡೋಣ ಅಂತ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಗಲೇ ರಾಗಿ ಮಾಲ್ಟ್ ತಗೊಂಡಿದ್ದೆ, ಈಗ ಮಿಲ್ಕ್ ಪೌಡ್ರನ್ನ ತಗೊಂಡೆ. ಅದು ಎಷ್ಟು kg ಸರಬರಾಜು ಆಗಿದೆ 6 kg, ಅದನ್ನು ಕೊಡ್ತೀನಿ, kgಲಿ ಕೊಡ್ತೀನಿ. ಅನಂತರ ಈಗ ಸೇವನ್ನು ಕೊಡಬೇಕು. ಈಗ ಸೇವ್ ಕೊಟ್ಟರೆ ನಮಗೆ ಸೇವ್ ಸಕ್ಸಸ್ಫುಲಿ ಅಂತ ಬಂದು ಹೋಗುತ್ತೆ. ಇದು ಮತ್ತು ಈಗ ನೆಕ್ಸ್ಟು ನಾವು ಮಾಡಿರೋದನ್ನ ರಿಪೋರ್ಟ್ನ ನೋಡಬೇಕು ಅಂದರೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಏನು ಶೋ ಆಗ್ತದೆ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಾವು ಯಾವತ್ತು ಸರಬರಾಜು ದಿನಾಂಕ ಕೊಟ್ವಲ್ಲ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಅಥವಾ ಇನ್ನೂ ಮುಂಚೆಲೆ ಹಿಂದೆ ಮುಂದೆ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವತ್ತಿನ ಡೇಟ್ ಕೊಟ್ಟರು ಇಲ್ಲಿ ಫ್ರಮ್ ಟು ಕೇಳುತ್ತೆ, ಟು ಡೇಟ್ ಇವತ್ತಿಂದೆ ಕೊಡಿ. ಸರ್ಚ್ ಕೊಟ್ಟರೆ ಇಷ್ಟು ಡೇಟ್ ಒಳಗಡೆ ನಾವೇನು ಎಂಟ್ರಿ ಮಾಡಿದ್ದೀವಿ ಅದಷ್ಟನ್ನು ಇಲ್ಲಿ ತೋರಿಸುತ್ತೆ. ಯಾವ ಡೇಟ್ ಎಂಟ್ರಿ ಮಾಡಿದ್ದೀವಿ, ಇಯರು, ಏನೇನು ಐಟಮ್ಸು ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡಿದ್ದೀವಿ, ಎಷ್ಟೆಷ್ಟು kg ಮಾಡಿದ್ದೀವಿ ಅನ್ನೋದಷ್ಟು ತೋರಿಸುತ್ತೆ. ಅನಂತರ ಲಾಸ್ಟಿಗೆ ಇದನ್ನ ಚೇಂಜಸ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಆಕ್ಷನ್ ಕಾಲಮಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟ್ರಿ ರಾಂಗ್ ಆಗಿದ್ರೆ ಏನಾರು ಚೇಂಜಸ್ ಮಾಡ್ಬೋದು, ಇಲ್ಲ ಕರೆಕ್ಟ್ ಇದ್ದರೆ